ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅವರು ಇನ್ನಿಲ್ಲ. ಈಗಾಗಲೇ ಅವರ ಪಾರ್ಥಿವ ಶರೀರವನ್ನ ಮೈಸೂರಿನ ನೆಹರು ಮೈದಾನಕ್ಕೆ ಕರೆತರ್ತಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬರಕ್ಕಿದೆ. ಸಾಕಷ್ಟು ಕಲಾವಿದರು, ಗಣ್ಯರು ಅವರ ಗೀತೆಗಳನ್ನ ಇಷ್ಟಪಡ್ತಾ ಇದ್ದಂತಹ ಸಾಕಷ್ಟು ಅವರ ಅಭಿಮಾನಿಗಳು ನೆಹರು ಮೈದಾನದತ್ತ ಧಾವಿಸ್ತಿದ್ದಾರೆ. ಸದ್ಯಕ್ಕೆ ನೀವು ಗಮನಿಸ್ತಾ ಇರಬಹುದು, ಒಬ್ಬೊಬ್ಬರಾಗಿ ಈಗಾಗಲೇ ಅವರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಅವರ ಗಾಯನವನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ರು, ಆರಾಧಿಸ್ತಾ ಇದ್ರು. ಎಸ್ ಜಾನಕಿ ಅಂದ್ರೆ ಅವರಿಗೆ ಆದಂತಹ ಗತ್ತಿತ್ತು. ಸುಮಾರು 17 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿ ಅವರು ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು. ಪ್ರತಿ ಭಾಷೆಯಲ್ಲೂ ಹೋಗಿ ಅಥವಾ ಪ್ರತಿ ರಾಜ್ಯಕ್ಕೂ ಹೋಗಿ ಅದರದ್ದೇ ಆದ ಭಾಷೆಯನ್ನ ಮಾತಾಡುವಂತ ವ್ಯಕ್ತಿತ್ವ ಇರುವಂತದ್ದು ಎಸ್ ಜಾನಕಿ ಅವರಿಗೆ. ಸೊ ಅವರನ್ನ ಅಮ್ಮ ಅಂತಾನೆ ಪ್ರತಿಯೊಬ್ಬರು ಕೂಡ ಕರೀತಾ ಇದ್ದಂಥದ್ದು. ಅವರ ಗಾಯನ ಇವತ್ತು ಎಂದೂ ನಿಲ್ಲಲ್ಲ, ಆದ್ರೆ ಅವರ ಹೃದಯ ಮಾತ್ರ ನಿಂತಿದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಅವರ ಅಭಿಮಾನಿಗಳು ಸಾಕಷ್ಟು ಜನ ನಿಂತಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಸೊ ಮೈಸೂರು ಅವರೇ, ರಿಟೈರ್ಡ್ ಪ್ರಿನ್ಸಿಪಾಲ್. ಜಾನಕಿ ಅಮ್ಮ ಅಂದ್ರೆ ಕರ್ನಾಟಕ, ಭಾರತ ಅಲ್ಲ, ಇಡೀ ಜಗತ್ತು ಕಂಡಂತ ಒಬ್ಬ ಅದ್ಭುತ ನಾಯಕಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವುದರಲ್ಲಿ ಅಳಿಬೇಕು ಅಂದ್ರೆ ಅವರಲ್ಲಿರುವ ಪ್ರತಿಭೆಯಿಂದ ಅಳಿಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮ್ಮ ಜಾನಕಿ ಅಮ್ಮ ಅವರು, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಕಾರಣರಾಗಿದ್ದಾರೆ. ಇದು ನಿಜವಾಗ್ಲೂ ಕೂಡ ಅವರ ಅಭಿಮಾನಿಗಳಿಗೆ ಬಹಳ ದುಃಖ ತರುವಂತ ಸಂಗತಿ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಮತ್ತೆ ಮತ್ತೆ ಜಾನಕಿ ಅಮ್ಮ ಹುಟ್ಟಿ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ. ಇಂಥ ಹಾಡೋಲ್ಲ, ಸಣ್ಣ ಮಕ್ಕಳು ಹಾಡಾಡಿದ್ದಾರೆ, ನಾಯಕರಿಗೆ ಆಡಿದ್ದಾರೆ, ವಯಸ್ಸಾದ ಅಜ್ಜಿಗೆ ಆಡಿದ್ದಾರೆ. ಅವ್ರು ನಿಜವಾದ ಎಂಥ ಪ್ರತಿಭೆ ಅಂದ್ರೆ ಇಡೀ ಜಗತ್ತಿಗೆ ಗೊತ್ತು. ಎಲ್ಲಾ ಸಾಂಗ್ಸ್ಗಳು ಇಷ್ಟ, ಅವರ ಸಾಂಗ್ಸ್ಗಳು ತುಂಬಾ ಇಷ್ಟ. ನಾವು ನಿಜವಾಗ್ಲೂ ಕೂಡ ಎಲ್ಲರೂ ಬಹಳ ದುಃಖದಲ್ಲಿ ಇದೀವಿ ಅನ್ನೋದನ್ನ ಹೇಳ್ತೀನಿ. ಋಷಭೇಂದ್ರ ಅಂತ, ನಾನು ರಿಟೈರ್ಡ್ ಪ್ರಿನ್ಸಿಪಾಲ್, JSS. ನನಗೆ ಅವ್ರು ಬದುಕಿದ್ದಾಗ ಅವ್ರನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡೋಕೆ ಅನ್ನೋ ಆಸೆ ಇತ್ತು, ಆದರೆ ಅದಾಗಲಿಲ್ಲ. ಈಗ ತೀರ್ಕೊಂಡಿದ್ದಾರೆ. ಅವ್ರನ್ನ ನೋಡಿ ಅವ್ರ ಸ್ಪರ್ಶ ಮಾಡಿ ಪುನೀತನಾಗಬೇಕು ಅಂತ ನನ್ನ ಆಸೆ ಇದೆ. ನನಗೆ ಸಂತೋಷ ಆದಾಗ, ದುಃಖ ಆದಾಗ ಯಾವಾಗಲೂ ಅವ್ರ ಹಾಡುಗಳನ್ನ ಕೇಳ್ತಾನೆ ಇದ್ದೆ. ನನಗೆ ಸಂತೋಷ ಆದಾಗ ನನ್ನ ಹುರಿದುಂಬಿಸ್ತಾ ಇದ್ರು ಹಾಡುಗಳಲ್ಲಿ, ಮತ್ತು ದುಃಖ ಆದಾಗ ನನಗೆ ಸಾಂತ್ವನ ಹೇಳ್ತಾ ಇದ್ರು. ಆ ಥರ ಅವರ ಹಾಡುಗಳು ವೈವಿಧ್ಯಮಯವಾಗಿವೆ. ಮತ್ತು ಪ್ರತಿಯೊಂದು ಹಾಡಿಗೂ ಜೀವ ತುಂಬಿ ಹಾಡುವಂತಹ ಒಬ್ಬ ಅದ್ಭುತ ಗಾಯಕಿ ಅವರು ಆಂಧ್ರದಲ್ಲಿ ಹುಟ್ಟಿದ್ರು ಕೂಡ ನಾವು ಯಾವತ್ತೂ ಅವ್ರನ್ನ ಆಂಧ್ರದವರು ಅಂತ ಅಂದ್ಕೊಳ್ಳೇ ಇಲ್ಲ. ಹುಟ್ಟು ಕನ್ನಡಿಗರ ರೀತಿಯೇ ಹಾಡಿದ್ರು. ಪ್ರತಿಯೊಂದು ಹಾಡಿನಲ್ಲೂ ಜೀವ ತುಂಬಿ ಹಾಡಿ ಎಲ್ಲರ